ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಸಿಂಪಲ್ಲಾಗಿ ಸ್ಪೆಷಲ್ಲಾಗಿ ಒಂದು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲಿಗೆ 1 ಲೋಟ ಊಟದಕ್ಕಿ ಹಾಗೆ 1/4 ಲೋಟದಷ್ಟು ಜೀರಾ ರೈಸ್ ಹಾಕ್ಕೊಂಡು ತೊಳೆದು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ 2 ಚಕ್ಕೆ ಪೀಸು, 1 ಅನಾನಸ್ ಹೂವು, 1 ಮರಾಠ ಮೊಗ್ಗು, ಹಾಗೆ ಜಾಪತ್ರೆ ಹೂವು ಇರುತ್ತಲ್ಲ ಅದು 2 ಪೀಸು, ಕಲ್ಲು ಹೂವು 1 ಅರ್ಧ ಪೀಸು, ಏಲಕ್ಕಿ 1 ಪೀಸು, ಲವಂಗ, ಹಾಗೆ ಕೊತ್ತಂಬರಿ ಬೀಜ 1 ಚಮಚ ಆಗೋಷ್ಟು, ಕಾಳುಮೆಣಸು 1 ಅರ್ಧ ಚಮಚ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಅದು ಹಾಕಿದ್ರೆ ತೆಂಗಿನಕಾಯಿ ಹಾಕಿದ್ರೆ ರುಚಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ನಾನೊಂದು 4 ಹಾಕ್ತಾಯಿದ್ದೀನಿ, ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಟೊಮೊಟೊ 2 ಮೀಡಿಯಮ್ ಸೈಜ್ 2 ಟೊಮೊಟೊ ಹಾಕ್ತಾಯಿದ್ದೀನಿ. 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಬೇಕಾದವರು ಹಾಕೋಬೋದು. ಈಗ ಎಣ್ಣೆ ಕಾದ ಮೇಲೆ 2-3 ಪೀಸ್ ಚಕ್ಕೆ, 3 ಲವಂಗ, ಪಲಾವ್ ಎಲೆ 4, ಸೋಂಪು ಕಾಳು ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಸೈಜ್ 1 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡ್ಮೇಲೆ ಈಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದು ಹಾಕೋಬೇಕು. ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಹಸಿ ವಾಸನೆ ಇದ್ದರೆ ಪಲಾವ್ ಚೆನ್ನಾಗಾಗಲ್ಲ, ಹಾಗೋಸ್ಕರ ಈಗ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈಗ ರುಬ್ಕೊಂಡಿರ್ತೀವಲ್ಲ ಪೇಸ್ಟ್ನ ಅದನ್ನು ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದು ಹಸಿ ವಾಸನೆ ಇತ್ತು ನೀವೇನಾದರೂ ನೀರು ಹಾಕಿಬಿಟ್ರೆ ಅದು ಪಲಾವು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಎಣ್ಣೆ ಮೇಲೆ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ ತರಕಾರಿಗಳನ್ನ, ಹಾಗೆ ಬೀನ್ಸು 1 ಕಪ್ ಆಗೋಷ್ಟು, ಆಲೂಗಡ್ಡೆ 1 ಅರ್ಧ ಕಪ್ಪು, ನವಿಲುಕೋಸು 1 ಕಪ್ಪು, ಕ್ಯಾರೆಟ್ 1 ಕಪ್ 1 ಕಪ್ ಹಾಕಿ, ಹಾಗೆ ಬಟಾಣಿ, ಹಸಿ ಬಟಾಣಿ 1/4 ಕಪ್ ಹಾಕೊಳ್ಳಿ. ಹಾಗೆ ಗೋಡಂಬಿ ಇದ್ದರೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಗೋಡಂಬಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ. ಗೋಡಂಬಿ ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ತರಕಾರಿಗೆ ಸ್ವಲ್ಪ ಉಪ್ಪು ಹಿಡ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಅಳತೆಗೆ ನೀರು ಹಾಕ್ಕೋಬೇಕು. ಏನು ಅಕ್ಕಿ ತೊಗೊಂಡಿರ್ತೀವಲ್ಲ ಅದರ ಅಳತೆಯಲ್ಲಿ ಒಂದು ಸ್ವಲ್ಪ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಉದುರಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದ್ರ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ
ನೆನೆಸಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿನ, ಆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಕಡೆ ಹೊಂದ್ಕೋಬೇಕು. ಹಾಗೆ ಒಂದು ಸಣ್ಣ ಉರಿಯಲ್ಲೇ ಅದನ್ನು ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಒಂದು ಅರ್ಧ ಆಗೋಷ್ಟು ಬೆಂದು ಬಿಡಬೇಕು ಅದು ಅಕ್ಕಿ ಇದರಲ್ಲೇ. ಈ ಥರ ಆದ ನಂತರ ಲಿಡ್ ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ, ಜಾಸ್ತಿ ಕೂಗ್ಸೋಕೆ ಹೋಗಬಾರ್ದು. ಒಂದೇ ಒಂದು ವಿಸಿಲ್ ಹಾಕಿಸ್ಬೇಕು. ಒಂದು ಕೂಗಿದ್ರೆ ಸಾಕು. ಈ ರೀತಿ ನೋಡಿ, ಈ ರೀತಿ ಉದುರುದ್ರಾಗುತ್ತೆ. ನೋಡಿ ಪಲಾವ್, ವೆಜಿಟೇಬಲ್ ಪಲಾವ್, ರುಚಿ ರುಚಿಯಾದ ಆಂಧ್ರ ಶೈಲಿಯ ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಟಿಫನ್ ಬಾಕ್ಸಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗಿ ತಿಂತಾರೆ ಮಕ್ಕಳು. ನೋಡಿ ಅದಕ್ಕೆ ತಕ್ಕನಾಗಿ ಮೊಸರು ಬಜ್ಜಿ ಮಾಡಿಕೊಂಡು ತಿಂತಾಯಿದ್ರೆ